ಹೊಸದಾಗಿ ಮದುವೆ ಆದ ಒಬ್ಬ ಅವನ ಹತ್ರ ಹೋಗ್ಬಿಟ್ಟು ಕೆಣಕ್ತೀವಿ ಅವನ್ನ. ಏನಪ್ಪ ಮದುವೆ ಆಗ್ಬಿಟ್ಟು ಸಂಸಾರಸ್ಥ, ಏನಕ್ಕಪ್ಪ ಮದುವೆ ಇದೆ? ಏನ್ರಿ 60-70 ವಯಸ್ಸಾಯಿತು, ನೀವು ಹೋಗ್ಬಿಟ್ಟು ಏನಕ್ಕೆ ಮದುವೆ ಆದೇನು ಕೇಳಿದ್ರೆ ಏನು ಉತ್ತರ ಕೊಡಲಿ? ಏನು ತರಕೆಟ್ಟೋಗಿದೆಯಾ ಮದುವೆ ಆಗೋಕ್ಕೆ? ಆ ಹೆಂಡತಿ ಬಲೆಗೆ ಸಿಗಾಕೊಂಡು ರಾಕ್ಷಸಿ ರಂಪಾಂತರ ಭದ್ರಕಾಳಿ ವೇಷ ದಿನನಿತ್ಯ ನೋಡಬೇಕು, ಅದಕ್ಕೆ ಮದುವೆ ಅದೇ. ಏನ್ರಿ ಹಿಂಗೆ ಕೇಳ್ತೀರಾ? ಹೆಣ್ಣು ಒಂದು ಮೇಲೆ ಗಂಡು ಬೇಕು, ಗಂಡು ಒಂದು ಮೇಲೆ ಹೆಣ್ಣು ಬೇಕು, ಇದೆಲ್ಲ ಬಿಚ್ಚಿ ಹೇಳಕ್ಕೆ ಸಾಧ್ಯವೇ? ಭಗವಂತನ ಸೃಷ್ಟಿ ನಿಯಮ. ಕೇಳ್ತಕಂಡ್ರಿ ಹೊಟ್ಟೆ ಹಸಿಯಾದ್ರೆ ಊಟ ಮಾಡಲ್ವಾ? ಅವ್ರದ್ದು ಯಾವ್ದು ಭಾವನೆಗಳು ಹಂಚ್ಕೊಳ್ಳೋದಕ್ಕೆ ಒಂದು ಏನು ಭಾವನೆ ಹಂಚ್ಕೊಳ್ಳೋದಕ್ಕಲ್ಲ, ಭಾವನೆ ಹಂಚ್ಕೊಳ್ಳೋದು ಆಮೇಲೆ ಬರುತ್ತೆ. ಮದುವೆ ಆಗೋ ಪ್ರಮೇಯವೇ ಸೆಕ್ಸ್ ಅರ್ಜನ್ನ ತೀರಿಸ್ಕೊಳಕ್ಕೆ, ಹೆಣ್ಣು ಗಂಡು. ಯಾತಕ್ಕೆ ಭಗವಂತ ನಮ್ಮನ್ನು ಪಾಪಕರ್ಮ ಪುಣ್ಯಕರ್ಮ ಮಾಡೋದಕ್ಕೆ ಈ ಸೆಕ್ಸನ್ನು ಕೊಟ್ಟಿದ್ದಾನ? ಸೆಕ್ಸೇ ಮೂಲ. ಅದಕ್ಕೆ ಜ್ಞಾನಿಗಳು, ಯೋಗಿಗಳು, ಸಂತರು, ಸನ್ಯಾಸಿ ಮದುವೆ ಆಗಲ್ಲ. ದುಃಖದ ಮೂಲವೇ ಹೆಣ್ಣು. ಲೋಕ ಬೆಳೆದು ಇಷ್ಟು ಉದ್ದಕ್ಕೆ ನಿಂತಿದೆ ಅಂದರೆ ಕಾರಣ ಹೆಣ್ಣು. ಭಗವಂತನ ಸೃಷ್ಟಿಲಿ ಕೂಡ ಹೆಂಗಸರಿಗೆ, ಹೆಂಗಸು ದೇವರಿಗೆ ಪ್ರಾಮುಖ್ಯತೆ. ಬಸ್ಸಲ್ಲಿ ಹೆಂಗಸರು, ಮೆಟ್ರೋ ಟ್ರೈನು ಹೆಂಗಸರು, ದೇವರು ಕ್ಯೂ ಹೆಂಗಸರು. ನಾವು ಮನುಷ್ಯರು, ಅವರು ಮನುಷ್ಯರು, ಅದರಲ್ಲಿ ಪ್ರಿಫರೆನ್ಸ್ ಜಾಸ್ತಿ. ಹೆಂಗಸರಿಗೆ ಪ್ರಿಫರೆನ್ಸ್ ಜಾಸ್ತಿ. ಕೇಳ್ಬೇಕಾ ಹೆಂಗಸರು ಕೇಳು. ಸೊ ಇದು ಮೂಲ, ದುಃಖದ ಮೂಲ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮದುವೆ ಮಾಡ್ಕೋತೀವಿ, ನಮ್ಮ ತೀಟೆ ತೀರಿಸ್ಕೊಳ್ಳೋಕ್ಕೆ ಮದುವೆ ಮಾಡ್ಕೋತೀವಿ ನಾವು. ಲೋಕದ ನಿಯಮ. ಭಗವಂತನ ಸೃಷ್ಟಿನಲ್ಲಿ ಹೆಣ್ಣು ಗಂಡು ಅಟ್ರಾಕ್ಷನ್ನು. ಈಗ ಗಂಡಿಗೆ ಅಟ್ರಾಕ್ಷನ್ ಬಂದ್ಬಿಟ್ಟು ಲೀಗಲ್ ಆಗಿ ಸೇರಾಗ್ಬಿಡು ಅಂತ ಕೇಳ್ತಾ ಇದ್ದಾರೆ, ಹೆಣ್ಣಿಗೆಣ್ಣೆ ಅಟ್ರಾಕ್ಷನ್ ಬಂದ್ಬಿಟ್ಟು ಸೇರಾಗ್ಬಿಡು ಅಂತ ಕೇಳ್ಕೊತಾ ಇದ್ದಾರೆ. ಲೋಕ ಡೆವಲಪ್ ಆಗೋಯ್ತು. ಈ ಮೂಲಕ್ಕೆ ಏನು ಆಹಾರ ಹಾಕಬೇಕು ಅದು ಹಾಕಲೇಬೇಕು, ಅದು ಹಾಕ್ತಿದ್ರೆ ನಡೆಯಲ್ಲ. ಅದು ಹಾಕಕ್ಕೆ ಹೋದಾಗ ತಾಪತ್ರೆ ಸಿಗಾಕೋತೀವಿ. ಸರಿ, ನಂಗೆ ಗೊತ್ತು ಮದುವೆ ಆದರೆ ಹೆಂಡತಿ ಜೊತೆಗೆ ಸೇರ್ತೀನಿ, ಅವಳು ಬಸುರಿ ಆಗ್ತಾಳೆ, ಬಸುರಿ ಆದರೆ ಮಗು ಹುಟ್ಟುತ್ತೆ, ಮಗು ಹುಟ್ಟಿದ್ರೆ ತಾಪತ್ರೆ ಸ್ಟಾರ್ಟು. ಇನ್ನು ಏನು ಆನಂದವಾಗಿ ಅವಳ ಹತ್ರ ಹೋಗ್ತಾ ಇದ್ದ, 100ಕ್ಕೆ 150% ಪ್ರೀತಿ ಕೊಡ್ತಾ ಇದ್ಲು, 100ಕ್ಕೆ 150% ಪ್ರೀತಿ ಕೊಡ್ತಾ ಇದ್ಲು. ಅಯ್ಯೋ ಆಫೀಸ್ಗೆ ರಜಾ ಹಾಕ್ಬಿಡ್ರಿ, ಹೋಗ್ಬೇಡ್ರಿ, ಪರವಾಗಿಲ್ಲ ರೀ, 1-2 ದಿನ ಲೀವ್ ಹಾಕ್ರಿ. ಅವಳು ಇವನಿಗೆ ಮಗು ಹುಟ್ಟಿದ ಮೇಲೆ ಏನೇ ಒಂದ್ಸತಿನೂ ನಾನು ನೋಡಲ್ಲ ಅಂತಿಲ್ವೇನೆ, ಏನ್ರಿ ಮಗುನ ಎತ್ತು ಕೊಟ್ಟುಬಿಟ್ರು ನೀವು ಹೊಟ್ಟೋದ್ರೆ ಸಾಕೋದು ಯಾರ್ರಿ? 150% ಕೊಡ್ತಾ ಇದ್ದ ಪ್ರೀತಿನಲ್ಲಿ 10% ಗಂಡನಿಗಿಲ್ಲ, 140% ಮಗು ಕೊಡ್ತಾಳೆ. ಭಗವಂತನ ಸೃಷ್ಟಿ ನಿಯಮ ಇದು. ಬೆಳೆದು 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 ಹೆಂಡತಿ ಯಾರು ಅಂತ ಗಂಡನಿಗೆ ಗೊತ್ತಾಗುತ್ತೆ, ಗಂಡ ಯಾರು ಅಂತ ಹೆಂಡತಿಗೆ ಗೊತ್ತಾಗುತ್ತೆ. ಗೊತ್ತಾಗೋಷ್ಟೊತ್ತಿಗೆ ಮಕ್ಕಳಾಗಿ ಸಂಸಾರ ಬೆಳೀತಾ ಸ್ಟಾರ್ಟ್ ಆಗೋಗುತ್ತೆ. ಬೇಡ, ಸಾಧ್ಯವಿಲ್ಲ, ಕಾಲಿಗೆ ಅಂಟಕೊಂಡಿದೀವಲ್ಲ, ಆ ಮಗು ಅಪ್ಪ ಅನ್ನತ್ತೆ. ಆ ಮಗುಗೋಸ್ಕರ ಅವಳನ್ನ ಇಟ್ಕೋಬೇಕು ನಾವು ಜೊತೆಗೆ, ಆ ಮಗುಗೋಸ್ಕರ ಅವನ ಜೊತೆಗೆ ಅವಳು ಇರಬೇಕು. ಸೊ ಕರ್ಮಗಳನ್ನು ನಾವೇ ಕಟ್ಕೋತೀವಿ. ಕರ್ಮಕ್ಕೆ ಬಿಡುಗಡೆ ಇಲ್ಲವಾ? ಇದೆ. ಎಲ್ಲಿದೆ ಆಧ್ಯಾತ್ಮ? ಅಂದರೆ ಹೆಂಡತಿನ ಬಿಟ್ಬಿಡು ಅಂತಾರ. 3 ಸತಿ ಮನೆ ಬಿಟ್ಟು ಹೊರಟೋಗಿದ್ದೀನಿ ನಾನು, ಹೆಂಡತಿ ಬೇಡ ಅಂತ. ಮದುವೆ ಆಗಿರೋ ಮಕ್ಕಳು ಬೇಡ ಸಂಸಾರ, ಬುದ್ಧಿ ಬಂದ್ಬಿಡ್ತು. ಅರ್ಧಂಬರ್ಧ ಬುದ್ಧಿ, ಪೂರ್ತಿ ಬುದ್ಧಿಯೂ ಅಲ್ಲ, ಅರ್ಧಂಬರ್ಧ ಬುದ್ಧಿ ಹೊರಟೋದೆ. ಕೊನೆಗೆ ಬುದ್ಧಿ ಕೊಟ್ಟ ಭಗವಂತ, ನೀನು ಸಂಸಾರದಲ್ಲಿ ಇದ್ದುಕೊಂಡು ಯೋಗಿಯಾಗಿ, ಸಂತನಾಗಿ, ಸನ್ಯಾಸಿಯಾಗಿ ಬಾಳಬಹುದು ಅಂತನ್ನೋ ಅರಿವು ಕೊಟ್ಟ ಮೇಲೆ ಸಂಸಾರಸ್ಥನಾಗೇ ಇದ್ದೀನಿ. ಸನ್ಯಾಸ ಜೀವನ. ಆ ಸನ್ಯಾಸ ಜೀವನ ಅಂಟದೆ ಸಂಸಾರ ಜೀವನದಲ್ಲಿ ಬಾಳುವ ರಹಸ್ಯಗಳನ್ನು ತೋರಿಸಿಕೊಡೋದೇ ಆಧ್ಯಾತ್ಮ.
ಆಧ್ಯಾತ್ಮ ಸಾಧನೆಯಲ್ಲಿ ಇಳಿದರೆ ಮಾತ್ರ ಅಂಟಿಲ್ದೇ ಇದ್ದ ಜೀವನವನ್ನು ಮಾಡೋಕ್ಕೂ ಸಾಧ್ಯ. ಬೇಕು ಎಲ್ಲ, ಇಲ್ಲದಂತೆ ಜೀವನ ಎಲ್ಲ ಬೇಕು, ಯಾವ್ದು ಬೇಡ. ಸಂಸಾರದಲ್ಲಿ ಪ್ಯಾಕೆಟಲ್ಲಿ ಸಿಗರೇಟ್ ಇಟ್ಕೋಬೇಕು, ಸೇದಬಾರ್ದು. ಅಲ್ಲ ರೀ, ಪ್ಯಾಕೆಟಲ್ಲಿ ಸಿಗರೇಟ್ ತಂದು ಕೊಟ್ಬಿಟ್ಟು ಸೇದಬೇಡ ಅಂದ್ರೆ ಹೆಂಗ್ರಿ? ಹೌದು, ಬೇಡ. ಬೇಕು ಅಂದಾಗ ಮಾತ್ರ, ಯಾವಾಗಲೂ ಅಲ್ಲ. ಆ ಪಕ್ವ ಮನಸ್ಸು ಪಕ್ವವಾಗೋದಕ್ಕೆ ಬೇಕಾಗಿರುವ ಅನುಭವವನ್ನು ನಮಗೆ ಈ ಆಧ್ಯಾತ್ಮದ ಸಾಧನೆ ಕೊಡುತ್ತೆ. ಸರಿ, ಈಗ